ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ 14ನೆಯ ದಿನದಂದು ದೇಶಾದ್ಯಂತ ಪ್ರಸಿದ್ಧ ಮಹಾಶಿವರಾತ್ರಿ ಹಬ್ಬ ಆಚರಿಸಲಾಗುತ್ತದೆ. ಇನ್ನು ಇದೇ ದಿನ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹವೂ ನಡೆಯಿತು ಎಂದು ನಂಬಲಾಗಿದೆ. ಇದಕ್ಕಾಗಿ ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗವನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ದಿನದಂದು ಉಪವಾಸ ಆಚರಿಸುವಾಗ ಮಂಜುನಾಥನ ಶಿವಲಿಂಗವನ್ನು ಧಾರ್ಮಿಕ ರೀತಿಯಲ್ಲಿ ಆಚರಿಸಿದರೆ ಶಿವ ಮತ್ತು ಪಾರ್ವತಿಯ ದೇವಿಯು ತುಂಬ ಸಂತೋಷ ಪಡುತ್ತಾಳೆ ಮತ್ತು ಭಕ್ತರ ಆಸೆ ಈಡೇರಿಸುತ್ತಾರೆ ಎಂದು ಹೇಳಲಾಗಿದೆ. ಇದೇ ವೇಳೆ ಯಾರಾದರೂ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರೆ ಮತ್ತು ಮಹಾಶಿವರಾತ್ರಿಯ ದಿನದಂದು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿದರೆ ಅವರ ದೀರ್ಘ ಪರಿಹಾರವನ್ನು ಪಡೆಯಬಹುದು. ಯಾವ ಪರಿಹಾರ ನೋಡೋಣ ಬನ್ನಿ. ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೆಬ್ರವರಿ 26ರಂದು ಆಚರಿಸಲಾಗುವ ಮಹಾಶಿವರಾತ್ರಿಯ ದಿನ ಉಪವಾಸ ಆಚರಿಸಬೇಕು ಹಾಗೂ ಮಹಾಶಿವರಾತ್ರಿಯ ದಿನದಂದು ರಾತ್ರಿ ಜಾಗರಣೆ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಹಾಗೆಯೇ ಶಿವನನ್ನು 4ನೇ ಪ್ರಹರದಲ್ಲಿ ಪಂಚಾಮೃತದಿಂದ ಪೂಜಿಸಬೇಕು. ಇದರೊಂದಿಗೆ ಶಿವನಿಗೆ ಹಸುವಿನ ಉತ್ಪನ್ನಗಳು ತುಂಬ ಇಷ್ಟ. ಆದ್ದರಿಂದ ಹಾಲು, ಮೊಸರು, ತುಪ್ಪ ಇವುಗಳನ್ನು ಅರ್ಪಿಸಬೇಕು. ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದರೆ ಅವರಿಗೆ ಯಾವುದೇ ಔಷಧಿಗಳು ಸಹ ಕೆಲಸ ಮಾಡುತ್ತಿರುವುದಿಲ್ಲ. ಹಾಗಾಗಿ ಅಂತಹವರು ಮಹಾಶಿವರಾತ್ರಿಯ ದಿನ ಔಷಧಗಳನ್ನು ಸೇವಿಸುವುದರೊಂದಿಗೆ ಈ ಪರಿಹಾರವನ್ನು ಅನುಸರಿಸಬೇಕು. ಅವರು ಅನಾರೋಗ್ಯದಿಂದ ಪರಿಹಾರ ಪಡೆಯಬಹುದು ಎಂದು ಹೇಳಲಾಗಿದೆ. ಅಷ್ಟೇ ಅಲ್ಲ, ಬಡತನವೂ ಕೂಡ ದೂರವಾಗಿ ಕಷ್ಟ ನೋವುಗಳು ದೂರ ಆಗುತ್ತವೆ. ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದಗಳು.